ನಾನು ಸಮಾಧಾನವಾಗಿ ಫಸ್ಟು ನಿನ್ನ ಜೊತೆ ನನ್ನ ಕತೆ ಸೆಟ್ಟಿಗೆ ಹೋಗಿದೆ, ಯಾಕಂದರೆ ಇವ್ನು ಎಲ್ಲೂ ಸಿಕ್ಕಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಾವನೇ ಇವನು. ಅದಕ್ಕೆ ನಾವು ಸೆಟ್ಟಿಗೆ ಹೋದ್ಬಿಟ್ಟು ಸೈಡಲ್ಲಿ ಟೇಬಲ್ ಹಾಕೊಂಡೆ ಕೇಳಿದ್ದು, ಸರ್ ನೀವು ಯಾವಾಗ ಪೇಮೆಂಟ್ ಕೊಡ್ತೀರಾ ಸರ್ ಅಂತಲೇ ಯೂಸ್ ಮಾಡಿದ್ದೀನಿ. ನಮ್ಮ ಹತ್ರ ಆಡಿಯೋ ರೆಕಾರ್ಡ್ಸು ನಾವು ಮಾತಾಡಿರೋದು ಎಲ್ಲ ಇದೆ, ಸರ್ ಅಂತಲೇ ಅಡ್ರೆಸ್ ಮಾಡೇ ಕೇಳಿರೋದು. ಇವಾಗ ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ನಾವು ಕೊಡ್ತೀವಿ, ಯಾರಿಗೂ ಮೋಸ ಮಾಡಲ್ಲ. ಯಾವಾಗ ಕೊಡ್ತೀಯ ಗುರು? ಪೋಸ್ಟೇಜ್ ಚೆಕ್ ಕೊಡ್ತೀಯಾ? ಇಲ್ಲ. ಚಾನಲ್ಗೊಂದು ಮೇಲ್ ಹಾಕ್ತೀಯಾ? ಇಲ್ಲ. ಈ ಥರ ಎಲ್ಲ ಹೇಳಿದ್ಮೇಲೆ ನೀನು ಏನಪ್ಪ ನೀನು ಭಿಕ್ಷೆ ಆಗ್ತಾ ಇದೆ ಅಂತ ಜೋರು ಮಾಡಿ ಕೇಳಿದ್ದಕ್ಕೆ ಏನು ರೌಡಿಸಮ್ ಮಾಡ್ತಾ ಇದ್ದೀರಾ, ನೀವು ನನಗೆ ಹೊಡಿತೀರಾ, ನೀವು ನನಗೆ ಓದಿತೀರಾ ಅಂತಾರೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಾಗಿದ್ರೆ ನೀವು ಕೇಳಿ ಸಾಕಾದ್ಮೇಲೆ ಹೊಡಿತೀರೋ ಓದಿತೀರೋ ಏನು ಮಾಡ್ತೀರಾ ಹೇಳಿ? ನೀವು ಏನು ಮಾಡಬೇಕಿಂತವನ್ನ? ಈಗ ಪೊಲೀಸರು ಕಳ್ಳನ ಕರ್ಕೊಂಡ್ಬರ್ತಾರೆ, ಅಪ್ಪ ಕಳ್ತನ ಮಾಡಬೇಡ ಅಂತಾರೆ. ಅವ್ನು ಮತ್ತೆ ಕಳ್ತನ ಮಾಡ್ತಿದ್ರೆ ಬೂಟ್ ಕಲ್ಲಲ್ಲೇ ಓದಿಯೋದು ಅಲ್ವಾ? ಹಂಗೆ ಅವ್ನಿಗೆ ಓದಿಲೇಬೇಕು. ಯಾಕೆ ಗೊತ್ತಾ, ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಇವತ್ತು ನನಗೆ ದುಡ್ಡು ಬರುತ್ತೋ ಮುಂದಕ್ಕೆ ನನಗೆ ಗೊತ್ತಿಲ್ಲ. ಓಕೆ, ನಾನು ಲೀಗಲಾಗಿ ಹೋಗ್ತೀನಿ, ಕೇಸ್ ಹಾಕ್ತೀನಿ, ಐ ಡೋಂಟ್ ನೋ ವಾಟ್ ಇಸ್ ದ ಕಾನ್ಸಿಕ್ವೆನ್ಸಸ್. ಬಟ್ ಇಂಥ ಪ್ರೊಡ್ಯೂಸರ್ಗಳು ಎಕ್ಸ್ಪೋಸ್ ಆಗಬೇಕು ಅಂತ ನಾನು ಬಂದಿರೋದು. ನಾನು ಎಲ್ಲ ಆರ್ಟಿಸ್ಟ್ ಪರವಾಗಿ ನಾನು ವಾಯ್ಸಾಗಿ ಮಾತಾಡ್ತಾ ಇದ್ದೀನಿ. ತುಂಬ ಜನ ಪ್ರೊಡ್ಯೂಸರ್ಗಳಿಗೆ ಏನು ಗೊತ್ತಾ, ಅಲ್ಲಿದ್ದಾರೆ ನೋಡಿ ಯೂನಿಟ್ ಅವರೆಲ್ಲ, ಯಾರಿಗೂ ಆಗಿಲ್ಲ ಪೇಮೆಂಟು. ಬನ್ನಿ ಮಾತಾಡಿ, ನೀವು ಬನ್ನಿ ಮಹೇಶ್, ಅವ್ರಿಗೆ ಯಾರಿಗೂ, ಅವರು ಯೂನಿಟ್ ಅವರು ಫೋಟೋ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದಾರೆ ಅವ್ರ ಹೆಂಡತಿ ಮಕ್ಕಳನ್ನ. ಮೇಡಮ್ ನಾನು ಫೀಸ್ ಕೊಟ್ಟಿಲ್ಲ ನೋಡಿ ಮೇಡಮ್, ನನ್ನ ಹೆಂಡತಿ ಫೋನ್ ಮಾಡ್ತಾ ಇದ್ದಾರೆ ಅಂತ. ಇವ್ರಿಗೆಲ್ಲ ಏನು ಆನ್ಸರಬಲ್ ನಾವು? ಎಲ್ಲಾನು ಕರ್ಕೊಂಡ್ಬಂದಿದ್ದೀನಂತೆ. ನಾನು ಕರೆದಿದ ತಕ್ಷಣ ಬರೋದಕ್ಕೆ ಎಲ್ಲರೂ ಏನು ನಮ್ಮ ಅತ್ತೆ ಮಕ್ಕಳ ಮಾವನ ಮಕ್ಕಳ? ಅವ್ರಿಗೂ ಅನ್ಯಾಯ ಆಗಿರೋದಕ್ಕೆ ಬಂದಿರೋದು. ಅನ್ಯಾಯ ಆಗಿರೋರು ಬಂದು ಕೇಳಬಾರ್ದು. ನೀನು ಕೊಡಲ್ಲ. ಈಗ ಹೋಟ್ಲ್ ಓಪನ್ ಮಾಡ್ಕೊಂಡಿದ್ದಾನೆ, ಇದಕ್ಕೇನು ದುಡ್ಡಿಲ್ವಾ? ಕಾರಲ್ಲಿ ಓಡಾಡ್ತಾನೆ, ಕಾರ್ ಮಾರ್ಬಿಟ್ಟು ಸೆಟ್ಲ್ ಮಾಡೋ ಬೇರೆಯವ್ರಿಗೆ ದುಡ್ಡನ್ನ. ಹೋಟ್ಲ್ ಮಾಡೋಕ್ಕೆ ಮುಂಚೆ ನಮ್ಮ ಸೆಟ್ಲ್ ಮಾಡ್ಬಿಟ್ಟು ಮಾಡಬೇಕಾಯ್ತು. ಇದಕ್ಕೊಂದು 10 ಲಕ್ಷ ಖರ್ಚಾಗಿರಲ್ಲ ಮಿನಿಮಮ್. ನಮಗೆಲ್ಲ ಸೆಟ್ಲ್ ಮಾಡ್ಬೋದಿತ್ತಲ್ಲ. ಅದರಲ್ಲೇ ನೀನು ಉದ್ಧಾರ ಆಗಬೇಕು, ನೀನು ಸೇಫ್ ಆಗಿರ್ಬೇಕು. ಆಮೇಲೆ ನಿನ್ನ ಜೊತೆ ನನ್ನ ಕತೆ ಸ್ಟಿಲ್ ಅವ್ರ ಹೆಸರಲ್ಲೇ ಸ್ಲಾಟ್ ನಡೀತಿದೆ. ಅದ್ರಲ್ಲಿ ನಿನಗೆ ದುಡ್ಡು ಬರ್ತಾ ಇಲ್ಲ ಹಂಗಾದ್ರೆ? ಮೀಡಿಯಾ ಬರ್ತಿದಂಗೆ ಕಾಲ್ ಕಿತ್ರು. ಮೀಡಿಯಾ ಬರ್ತಿದಂಗೆ ಏನು ನೀವೆಲ್ಲ ನಮ್ಮವ್ರಂತೆ, ಅದಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದೀರಂತೆ. ಮೀಡಿಯಾ ಯಾರು ಪರವಾಗಿಲ್ಲ ಗುರು. ನಾನು ರಾಂಗಾಗಿ ಮಾತಾಡಿದಾಗೂ ಎಕ್ಸ್ಪೋಸ್ ಮಾಡಿದ್ದಾರೆ. ಮುಲಾಜಿಲ್ದಂಗೆ ಇದೇ TV9 ಚಾನಲ್ ಅವರು ಹೇಳಿದ್ದಾರೆ ನಾನು ಮಾತಾಡಿರೋದನ್ನ. ಆಯಿತಾ? ಯಾರ ಪರವಾಗೂ ಮೀಡಿಯಾ ಇಲ್ಲ. ಐ ರಿಯಲಿ ರೆಸ್ಪೆಕ್ಟ್ ಮೀಡಿಯಾ. ನಾನು ನನ್ನ ಕಷ್ಟನ ಹೇಳ್ಕೊಂಡಿದ್ದಕ್ಕೆ ಸಪೋರ್ಟಿವ್ ಆಗಿ ಬಂದಿದ್ದಾರೆ ಅಷ್ಟೇ ಅವರು. ನೀನು ಹೇಳ್ಬೋದಿತ್ತಲ್ವ, ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಬಂದಿಲ್ಲ? ಯಾಕೆ ಓಡೋದ್ರು? ನಾನು ಇಷ್ಟೇ ಹೇಳೋದು, ಇಂಥ ಕಚರಾ ಪ್ರೊಡ್ಯೂಸರ್ಗಳಿಗೆ ದಯವಿಟ್ಟು ಯಾವ ಚಾನಲ್ಲು ಅವ್ರಿಗೆ ಸ್ಲಾಟ್ಸ್ನ ಕೊಡಬೇಡಿ. ಈಗ ಸ್ಲಾಟ್ ಇರೋದನ್ನು ಅವರಿಂದ ತೊಗೊಂಡ್ಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಮ್ಮಂಥ ಆರ್ಟಿಸ್ಟ್ಗಳು ತುಂಬ ಸಫರ್ ಆಗ್ತೀವಿ. ಈ ಥರ ಇವರು ಫ್ರಾಡ್ ಮಾಡ್ಕೊಂಡು ಓಡೋಗ್ಬಿಡ್ತಾರೆ, ವೈಂಡಪ್ ಆದಮೇಲೆ ಓಡೋಗ್ಬಿಡ್ತಾರೆ. ಎಷ್ಟೋ ಜನ ಓಡೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ, ಎಷ್ಟೋ ಆರ್ಟಿಸ್ಟ್ಗಳಿಗೆ ಲಕ್ಷ ದುಡ್ಡು ಬರಬೇಕು. ದಯವಿಟ್ಟು ಇಂಥ ಫ್ರಾಡ್ ಪ್ರೊಡ್ಯೂಸರ್ಗಳಿಗೆ ಸ್ಲಾಟ್ ಕೊಟ್ಬಿಟ್ಟು ನಾವು ಈ ಥರ ನೋಡಿ ಅಂಗಡಿ ಮುಂದೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಲ್ಲಿಯೋ ಥರ ದಯವಿಟ್ಟು ಮಾಡಬೇಡಿ. ಇಟ್ಸ್ ಅ ರಿಕ್ವೆಸ್ಟ್. ಥ್ಯಾಂಕ್ ಯು. ಅದೇ ಇವಾಗ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಇವಾಗ ಅವ್ರು ಲೀಗಲಾಗಿ ಹೋಗೋದೇ ನಮ್ಗೆ ದಾರಿ ಇರೋದು. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಇವ್ರನ್ನ ಅಗ್ರಿಮೆಂಟ್ ಆಗಿರೋದೆಲ್ಲ ಪ್ರೂಫ್ ಇದೆ. ಇವ್ನು ವಾಯ್ಸ್ ಮೆಸೇಜ್ ಕಳಿಸಿರೋದು ಪ್ರೂಫ್ ಇದೆ, ಮೆಸೇಜ್ ಮಾಡಿರೋದು ಪ್ರೂಫ್ ಇದೆ, ನಾವು ಕೆಲಸ ಮಾಡಿರೋದು ಟೆಲಿಕಾಸ್ಟ್ ಆಗಿರೋದು ಪ್ರೂಫ್ ಇದೆ. ಇನ್ನೇನು ಪ್ರೂಫ್ ಕೊಡೋಣ ಹೇಳಿ ನಾವು? ಈ ಥರ ನಮ್ಮ ಹೆಣ್ಮಕ್ಳಿಗೆ ಈ ಥರ ಮಾಡ್ತಾ ಇದ್ದಾನೆ ಅಂತಂದರೆ ಇವನು. ಬೇರೆಯವ್ರು ಆರ್ಟಿಸ್ಟ್ ಎಲ್ಲ ಇವಾಗ ಒಂದು ಆ ಪ್ರಾಜೆಕ್ಟಲ್ಲಿ ಇದ್ದಾರೆ, ನಾವು ಕ್ವಿಟ್ ಮಾಡಿಬಿಟ್ಟು ಬಂದ್ವಿ. ಈಗ ಆ ಪ್ರಾಜೆಕ್ಟಲ್ಲಿ ಇದ್ದಾರೆ, ಒಂದು ಪ್ರಾಜೆಕ್ಟ್ ನಡ್ಕೊಂಡು ಹೋಗಬೇಕು ಅಂತ ನಿಜವಾಗ್ಲೂ ಉಸಿರು ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು. ಉಸಿರು ಕಟ್ಕೊಂಡು ಕೆಲಸ ಮಾಡ್ತಾಯಿದೆ. ಎಲ್ರಿಗೂ 5 ಲಕ್ಷ 10 ಲಕ್ಷ 7 ಲಕ್ಷ ಈ ಲೆವೆಲಿಗೆ ಬರಬೇಕು ಪೇಮೆಂಟ್ಗಳು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಇಂಥ ಪ್ರೊಡ್ಯೂಸರ್ ನಿಜವಾಗ್ಲೂ ಕೆರೆದಾಗ ತೊಗೊಂಡೋಗಿ ನಿಮ್ಗೆ ಎಷ್ಟು ಬರಬೇಕು? ನನಗೆ 3 lakhs ಬರಬೇಕು, ಇವಳು 4 lakhs ಬರಬೇಕು.